ಅಮ್ಮ ಅಮ್ಮ ಏನು ವಿಶ್ವ? ಅಮ್ಮ, ಅಪ್ಪ ಮಾಡ್ತಿರೋದು ತಪ್ಪು ತಾನೆ? ಏನು ನೀನು ಹೇಳ್ತಾ ಇರೋದು? ನಿಮ್ಮಪ್ಪ ಏನ್ ಮಾಡಿದ್ರು? ಮತ್ತೇನಮ್ಮ, ಬೇರೆ ಕಡೆಯಿಂದ ಒಬ್ರನ್ನ ಕೆಲ್ಸಕ್ಕೆ ಕರ್ಕೊಂಡು ಬಂದಿರೋದು ತಪ್ಪು ತಾನೆ? ಅದು ಹೇಗೂ ತಪ್ಪಾಗುತ್ತೆ? ಒಬ್ರು ಕಷ್ಟದಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಸಹಾಯ ಮಾಡೋದು ಒಳ್ಳೇದೇ ತಾನೇ? ಸಹಾಯ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲಮ್ಮ, ಆದರೆ ಕೆಲ್ಸಕ್ಕೆ ಕರ್ಕೊಂಡು ಬಂದಿರೋದು ತಪ್ಪು ಅಂತ ಹೇಳ್ತಿದ್ದೀನಿ. ನಮ್ಮೂರಲ್ಲಿ ಕಷ್ಟದಲ್ಲಿರೋರು ತುಂಬ ಜನ ಇದ್ದಾರಮ್ಮ. ಯಾರನ್ನೋ ಕೆಲ್ಸಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂದರೆ ಅವ್ರು ಏನು ಅನ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ವಾ? ಅದು ಅಲ್ಲದೆ ಜಯಂತ್ ಅವ್ರು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದಾಗಲೂ ನಾವು ಮಾಡಿ ಅಂತ ಹೇಳಿದ್ದು ಯಾಕೆ ಹೇಳು? ನಮ್ಮೂರಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ. ಇವಾಗ ನಾವೇ ಬೇರೆ ಎಲ್ಲಿಂದನೋ ಕೆಲ್ಸಕ್ಕೆ ಕರ್ಕೊಂಡು ಬಂದರೆ ನಮ್ಮೂರಲ್ಲಿರೋರಿಗೆ ಬೇಜಾರಾಗಲ್ವಾ? ಇವನು ಅವ್ರ ಅಪ್ಪನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದಾನೆ. ಅವ್ರು ಯಾವ ಪರಿಸ್ಥಿತಿಲಿ ಅವಳನ್ನ ಎಲ್ಲಿ ಕರ್ಕೊಂಬಂದ್ರು ಅಂತ ಇವನಿಗೆ ಹೇಳಬೇಕಾ ಅಥವಾ ಇಲ್ಲ ಈಗ ಹೇಳೋದು ಬೇಡ ಅನ್ಸುತ್ತೆ. ಅಮ್ಮ, ಏನಮ್ಮ ಯೋಚನೆ ಮಾಡ್ತಾ ನಿಂತಿದ್ಯಾ? ನಾನು ಕೇಳ್ತಿರೋದು ಸರಿ ತಾನೆ? ಅದು ಹಾಗಲ್ಲ ಕಣೋ. ಆ ಹುಡುಗಿ ಅದು ಯಾವ ತೊಂದರೆಲಿದ್ಲೋ ಏನೋ, ನಿಮ್ಮಪ್ಪನಿಗೆ ಕೋಪ ಜಾಸ್ತಿ ಇರ್ಬೋದು. ಆದರೆ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಸಹಾಯ ಮಾಡೋದು ಅವ್ರ ಗುಣ. ಹಾಗಾಗಿ ಅವಳಿಗೆ ಸಹಾಯ ಮಾಡಬೇಕು ಅಂತ ಇಲ್ಲಿ ಕರ್ಕೊಂಬಂದಿರ್ಬೋದು ಅಷ್ಟೇ. ನಾವು ಅದನ್ನು ಪ್ರಶ್ನೆ ಮಾಡೋದು ಬೇಡ. ಅಮ್ಮ, ಅದು ಏನಾದರೂ ಆಗಿರಲಿ ಅಮ್ಮ. ಇವಾಗ ನಮ್ಮ ಮಕ್ಕಳು ಮುಂದೆ ನಾವು ಬೇರೆಯವ್ರ ಮಕ್ಕಳನ್ನ ಮುದ್ದು ಮಾಡಿದ್ರೆ ನಮ್ಮ ಮಕ್ಳಿಗೆ ಬೇಜಾರಾಗುತ್ತೆ ತಾನೆ? ಅದೇ ರೀತಿ ನಮ್ಮೂರಲ್ಲಿರೋ ಕೆಲಸದವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಿದ್ದೀನಿ ನಾನು. ಇವಾಗ ಬಂದಿರೋಳು ಬೇಡ ಅಂತ ಅನಿಸ್ತೀವಿ ಅಮ್ಮ. ಇದ್ರ ವಿಚಾರವಾಗಿ ಅಪ್ಪನ ಹತ್ರ ನಾನೇ ಮಾತಾಡ್ತೀನಿ. ಬೇಡ ವಿಶ್ವ, ಅವ್ರನ್ನೇನು ಕೇಳ್ಬೇಡ. ಸಮಯ ಬಂದಾಗ ಅವರೇ ಹೇಳ್ತಾರೆ. ಅಲ್ಲಿವರೆಗೂ ನಾವು ಸುಮ್ಮನೆ ಇದ್ಬಿಡೋಣ. ಅದೆಂಗಮ್ಮ ಸುಮ್ಮನೆ ಇರೋಕ್ಕಾಗತ್ತೆ? ನಮ್ಮೂರಿನ ಜನರಿಗೆ ಅನ್ಯಾಯ ಆಗ್ತಿದೆ ಅಂದರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ? ಅಲ್ಲಮ್ಮ, ಈ ವಿಷಯ ಊರಿನ ಜನರಿಗೆ ಗೊತ್ತಾದರೆ ಅಪ್ಪನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಅದೆಲ್ಲ ನನಗೆ ಇಷ್ಟ ಆಗಲ್ಲಮ್ಮ. ಅವಳು ಒಳ್ಳೆ ಹುಡುಗಿ ಕಣೋ, ಅದಕ್ಕೆ ನಿಮ್ಮಪ್ಪ ಕರ್ಕೊಂಬಂದಿರೋದು. ಒಳ್ಳೆ ಹುಡುಗಿ ಅಂದ ತಕ್ಷಣ ಕರ್ಕೊಂಡ್ಬಿಡೋಕ್ಕಾಗತ್ತಮ್ಮ? ಹಾಗಂತ ನಮ್ಮೂರಲ್ಲಿ ಯಾರೂ ಒಳ್ಳೆಯವ್ರು ಇಲ್ವೇ ಇಲ್ಲ. ನೀನು ಹೀಗೆ ಹೇಳ್ತಿರೋದು ನೋಡಿದ್ರೆ ಆ ಹುಡುಗಿನ ಕಳ್ಸೋದಕ್ಕೆ ನಿನಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ನಿಜ ಹೇಳಮ್ಮ, ಯಾರ ಹುಡುಗಿ? ಅದು ಹಾಗಲ್ಲ ಕಣೋ. ಸರಿಮ್ಮ, ನೀನೇನು ಹೇಳ್ಬೇಡ. ಆ ಹುಡುಗಿನ ಕಳಿಸಿ ಅಂತ ಅಪ್ಪನ ಹತ್ರ ನಾನೇ ಹೋಗಿ ಮಾತಾಡ್ತೀನಿ. ಅವಳಿಂದನೇ ನಿಮ್ಮಪ್ಪ ಬದುಕಿರೋದು.